ವಿ4 ನ್ಯೂಸ್ ಕತೆ ಕಾರಣಕ್ಕೆ ಸ್ವಾಗತ. ಚುನಾವಣಾ ಗಾಳಿ ಬೀಸತೊಡಗಿದೆ. ಈ ಚುನಾವಣೆಯ ಕಣ ಒಂದು ರಣಾಂಗಣ ಎನ್ನುವಂತೆ ಭಾಸ ಆಗ್ತಾ ಇದೆ. ಈಗಾಗಲೇ ಮಾತಿನ ಬಾಣಗಳು ಒಬ್ಬರನ್ನೊಬ್ಬರು ಇರಿಯುವಂತಿದೆ. ಮುಂದಿನ ದಿನಗಳಲ್ಲಿ ಈ ಕಿಡಿಕಾರುವ ನುಡಿಬಾಣಗಳ ಘಾತ ಎಷ್ಟಿರಬಹುದು ಅಂತ ಊಹಿಸುವುದು ಕಷ್ಟ. ವಿಚಿತ್ರ ಅಂದರೆ ದೀರ್ಘಾವಧಿ ಮಾತ್ರ ಅಲ್ಲ, ಚುನಾವಣೆ ನಡೆಯುವ ಕ್ಷೇತ್ರಗಳ ವಿಷಯದಲ್ಲಿ ಕೂಡ ತುಂಬ ಗೋಜಲು ಕಾಣ್ತಾ ಇದೆ. ಉದಾಹರಣೆಗೆ ಮೊದಲ ಹಂತದ ಚುನಾವಣೆಯು ಏಪ್ರಿಲ್ 19ರಂದು ನಡೀತದೆ. ಅರುಣಾಚಲ ಪ್ರದೇಶದಿಂದ ತೆಂಕಣದವರೆಗೆ ಹಾಗೂ ಬಡಗಣ ಭಾರತದಿಂದ ಮಧ್ಯ ಭಾರತದ ಅಂತ್ಯದವರೆಗೆ ಅಂತ ನಡೀತಾ ಇರೋದು. ಏಪ್ರಿಲ್ 19ರಂದು ನಡೀತಾ ಇರೋದು 102 ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ನಡೀತಾ ಇದೆ. 102 ಕ್ಷೇತ್ರ ಒಂದು ರಾಜ್ಯ ಎರಡು ರಾಜ್ಯದಲ್ಲಿಲ್ಲ, 11 ಕಡೆ ಹರಿಹಂಚಿ ಹೋಗಿದ ಕಡೆ ಚುನಾವಣೆ ನಡೀತಾ ಇದೆ. ಇದೇ ಬಹಳ ವಿಚಿತ್ರ ಮತ್ತು ಚೋದ್ಯವೆನಿಸುವ ವಿಷಯವಾಗಿದೆ. ಉದಾಹರಣೆಗೆ ನೋಡಿ, ಛತ್ತೀಸ್ಗಢದಲ್ಲಿ ಒಂದು ಕ್ಷೇತ್ರಕ್ಕೆ ಮಾತ್ರ ಚುನಾವಣೆ ನಡೀತಾ ಇದೆ. ಒಂದು ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಒಂದು ಕ್ಷೇತ್ರಕ್ಕೆ ಮಾತ್ರ ಚುನಾವಣೆ ನಡೆಸುವ ಅಗತ್ಯ ಏನಿದೆ? ಲಕ್ಷದ್ವೀಪದಲ್ಲಿ ಅಲ್ಲೆಲ್ಲ ಒಂದೇ ಸೀಟ್ ಇರೋದು. ಮೇಘಾಲಯದ 2 ಇದೆ, 2ಕ್ಕೆ ನಡೀತಾ ಇದೆ, ಸರಿ. ಅದೇ ಛತ್ತೀಸ್ಗಢದಂಥ ಒಂದು ರಾಜ್ಯದಲ್ಲಿ ಒಂದಕ್ಕೆ ಮಾತ್ರ ಯಾಕೆ ನಡೆಸಬೇಕು ಅನ್ನುವಂಥ ಪ್ರಶ್ನೆ ಎದ್ದೇ ಹೇಳ್ತದೆ. ನಕ್ಸಲ್ ಪೀಡಿತ ಪ್ರದೇಶ, ಹೀಗೆ ಅವರು ಉತ್ತರವನ್ನು ಕೂಡ ಕೊಡ್ಬೋದು. ಆದರೆ ಅದನ್ನು ನಂಬುವುದು ಕಷ್ಟ ಆಗ್ತದೆ. ಮಹಾರಾಷ್ಟ್ರದಲ್ಲಿ ಬರೀ 5 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ನಡೀತದೆ. ಮಹಾರಾಷ್ಟ್ರದಂಥ ಒಂದು ರಾಜ್ಯದಲ್ಲಿ 2 ಹಂತದಲ್ಲ 3 ಹಂತದಲ್ಲಿ ನಡಿಬೇಕು. ಆದರೆ ಮೊದಲ ಹಂತದಲ್ಲಿ ನಡೆದು ಬರೀ 5 ಕ್ಷೇತ್ರಕ್ಕೆ ಮಾತ್ರ ಮತದಾನ ನಡೀತಾ ಇದೆ. ಏಪ್ರಿಲ್ 19ರ ಮೊದಲ ಹಂತದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರೋದು ರಾಜಸ್ಥಾನದಲ್ಲಿ. ರಾಜಸ್ಥಾನದ 25ರಲ್ಲಿ 12 ಕ್ಷೇತ್ರಗಳಿಗೆ ಮೊದಲ ಹಂತದ ಏಪ್ರಿಲ್ 19ರಂದು ಚುನಾವಣೆ ನಡೆಯುತ್ತಿದೆ. ರಾಜಸ್ಥಾನದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿಗೆ ಎದುರಾಗಿ ಜನತಾ ಪಕ್ಷ ಒಂದೆರಡು ಅವಧಿ ಆಡಳಿತ ನಡೆಸಿದ್ದಿದೆ. ಆಮೇಲೆ ಕಾಂಗ್ರೆಸ್ಸಿಗೆ ಎದುರಾಗಿ BJP ಆಡಳಿತ ನಡೆಸಿದ್ದಿದೆ. ಅದನ್ನು ಬಿಟ್ಟರೆ ಬೇರೆ ಪಕ್ಷಗಳು ಅಲ್ಲಿ ಆಡಳಿತಕ್ಕೆ ಬಂದಿಲ್ಲ. ಮೈತ್ರಿಕೂಟದಲ್ಲಿ 1-2 ಸ್ಥಾನಗಳನ್ನು ಗೆಲ್ಲುವುದಿದೆ. ಕಳೆದ 2 ದಶಕಗಳಿಂದ ಅಲ್ಲಿ 25 ವರ್ಷಗಳಿಂದ ಜನತಾವೂ ಇಲ್ಲ. ಜನತಾ ಅದಕ್ಕಿಂತ ಮುಂಚೆ ಇತ್ತು. 25 ವರ್ಷಗಳಿಂದ ಒಂದೇ ಕಾಂಗ್ರೆಸ್ಸು, ಇಲ್ಲಾಂದರೆ BJP. ವಿಧಾನಸಭೆಯಲ್ಲಿ ಇದು ಸರಿಯಾಗಿ ಒಮ್ಮೆ ಅದು, ಒಮ್ಮೆ ಅವರು, ಒಮ್ಮೆ ಇವರು ಎನ್ನುವಂಥ ಇದೆ. ಕಾಲು ಶತಮಾನದಿಂದ ಹಾಗೇ ಗೆಲ್ತಾ ಇದೆ. ಆದರೆ ಲೋಕಸಭಾ ಚುನಾವಣೆ ಸ್ವಲ್ಪ ವಿಚಿತ್ರವಾಗಿ ನಡೀತಿದೆ. ಯಾಕಂದರೆ 2009ರವರೆಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇತ್ತು. ಆದರೆ 2014 ಮತ್ತು 2019ರಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಬಿಡಿ ಕಡಿಮೆ ಸ್ಥಾನವೂ ಗೆದ್ದಿಲ್ಲ. 2004ರ ಲೋಕಸಭಾ 2009ರ ಲೋಕಸಭಾ ಚುನಾವಣೆಯಲ್ಲಿ 25 ಲೋಕಸಭಾ ಸ್ಥಾನಗಳಿವೆ ರಾಜಸ್ಥಾನದಲ್ಲಿ. ಕಾಂಗ್ರೆಸ್ಸು 20 ಗೆದ್ದಿದ್ದರೆ BJP 5 ಗೆದ್ದಿತ್ತು. ಅದಕ್ಕಿಂತ ಹಿಂದೆ ಕೂಡ ಕಾಂಗ್ರೆಸ್ಸು 10-15 ಹೀಗೆ ಸ್ಥಾನಗಳನ್ನು ಗೆದ್ದಿದೆ. ಆದರೆ
2014 ಮತ್ತು 2019 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಥಾನವನ್ನು ಕೂಡ ರಾಜಸ್ಥಾನದಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ ಅನ್ನುವುದು ತುಂಬ ವಿಚಿತ್ರವಾಗಿ ಕಾಣಿಸ್ತದೆ. ಯಾಕಂದರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ. ಮೊನ್ನೆವರೆಗೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನವ್ರದ್ದೇ ಅಧಿಕಾರ ಇತ್ತು ರಾಜಸ್ಥಾನದಲ್ಲಿ. ಇವಾಗ ಕೂಡ ಅವರು ಅಧಿಕಾರ ಕಳೆದುಕೊಂಡಿದ್ದರು. ರಾಜಸ್ಥಾನ ವಿಧಾನಸಭೆಯಲ್ಲಿ ಸಾಕಷ್ಟು ಬಲವನ್ನು ಹೊಂದಿದ್ದಾರೆ. ಆದರೂ ಕೂಡ 2014ರಲ್ಲಿ ಮತ್ತು 2019ರಲ್ಲಿ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಒಂದು ಸ್ಥಾನವನ್ನು ಕೂಡ ರಾಜಸ್ಥಾನದಲ್ಲಿ ಗೆಲ್ಲಲಿಲ್ಲ. ಬಿ ಜೆ ಪಿ ಗೆದ್ದಿದೆ. 2019 ಚುನಾವಣೆಯಲ್ಲಿ ಬಿ ಜೆ ಪಿಯ ಮೈತ್ರಿ ಪಕ್ಷವಾಗಿದ್ದ ಲೋಕನಾಯಕ್ ಪಕ್ಷ, ಅದು ಮೊನ್ನೆ ಹರಿಯಾಣದಲ್ಲಿ ಬಿ ಜೆ ಪಿಯ ಮೈತ್ರಿ ಕಡಿದುಕೊಂಡಂಥ ಒಂದು ಪಕ್ಷ, ಕಳೆದ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಬಿ ಜೆ ಪಿ ಮೈತ್ರಿಯ ಜೊತೆ ಒಂದು ಸ್ಥಾನವನ್ನು ಗೆದ್ದಿತ್ತು. ಉಳಿದಂತೆ 24 ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು. ಕಾಂಗ್ರೆಸ್ಸಿಗೆ ಒಂದು ಸ್ಥಾನವೂ ಸಿಕ್ಕಿರಲಿಲ್ಲ. 2014ರಲ್ಲೂ ರಾಜಸ್ಥಾನದ ಒಂದು ಸ್ಥಾನ ಕೂಡ ಕಾಂಗ್ರೆಸ್ಸಿಗೆ ಸಿಕ್ಕಿರಲಿಲ್ಲ ಎನ್ನುವುದು ತುಂಬ ವಿಚಿತ್ರವಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ ಇಲ್ಲಿ ಕಡಿಮೆ ಮತವನ್ನೇನು ಪಡಿತಾ ಇಲ್ಲ. ಅದು ಯಾವಾಗ ಕೂಡ 25-30% ಕಡಿಮೆ ಮತ ಪಡೆದಿಲ್ಲ. ಸೋತಾಗ, ಗೆದ್ದಾಗ ಬಿಡಿ ಅದು 40%ವರೆಗೆ ಮತ ಪಡೆದಿದೆ. ಕಳೆದ ಬಾರಿ 2014 ಮತ್ತು 2019ರಲ್ಲಿ 25 ಕ್ಷೇತ್ರಗಳನ್ನು ಗೆದ್ದಂಥ ಬಿ ಜೆ ಪಿ ಎಷ್ಟು ಮತ ಪಡೆದಿದೆ ಅಂದ್ಕೊಳ್ತೀರಿ ನೀವು? 50% ಪಡೆದಿದೆಯಾ? ಇಲ್ಲ. 40% ಪಡೆದಿದೆಯಾ? ಇಲ್ಲ. 35% ಪಡೆದಿದೆಯಾ? ಇಲ್ಲ. ಬರೀ 30%ದಷ್ಟು ಮತಗಳನ್ನು ಮಾತ್ರ ಪಡೆದಿದೆ. ರಾಜಸ್ಥಾನದ ಲೋಕಸಭಾ ಚುನಾವಣೆಯಲ್ಲಿ 30%ದಷ್ಟು ಮಾತ್ರ ಮತಗಳನ್ನು ಪಡೆದು ಬಿ ಜೆ ಪಿಯು 25 ಲೋಕಸಭಾ ಸ್ಥಾನಗಳನ್ನು ಗೆದ್ದಿದೆ 2 ಲೋಕಸಭಾ ಚುನಾವಣೆಗಳಲ್ಲಿ ಎನ್ನುವುದು ಬಹಳ ವಿಚಿತ್ರವಾದ ಸಂಗತಿ. ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಅಂತ ಒಂದು ಅವಕಾಶ ಕಾಣ್ತಾ ಇಲ್ಲ. ಆದರೆ 2 ಬಾರಿ ಬಂದಂಥ ಫಲಿತಾಂಶಗಳನ್ನು ಕಂಡಾಗ ಈ ಬಾರಿ 25% ಮಾತ್ರ ಮತ ತಗೊಂಡು 25 ಸ್ಥಾನಗಳನ್ನು ಗೆದ್ದರೂ ಗೆಲ್ಲಬಹುದು ಅಂತ ಹೋರಾ ಪಂಡಿತರು ಹೇಳಿದರೆ ಅದರಲ್ಲಿ ಆಶ್ಚರ್ಯವೇನಿಲ್ಲ. 5 ಕ್ಷೇತ್ರಗಳಿಗೆ ಮಾತ್ರ ಮೊದಲ ಹಂತದಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಅಲ್ಲಿ 5 ಹಂತಗಳಲ್ಲಿ ಚುನಾವಣೆ ನಡೀಲಿಕ್ಕಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿ. ಇದು ಇಷ್ಟೊಂದು ಹಂತಗಳ ಅಗತ್ಯ ಒಂದು ರಾಜ್ಯಕ್ಕೆ ಇದೆ. ಈಗ ರಾಜಸ್ಥಾನದ್ದಾದರೆ ಮೊದಲನೇ ಹಂತದಲ್ಲಿ 12 ಕ್ಷೇತ್ರ ನಡೀತಾ ಇದೆ. 2ನೇ ಹಂತದಲ್ಲಿ ಅದರಲ್ಲಿ ಉಳಿದ 13 ನಡೆದು 2 ಹಂತದಲ್ಲಿ ಅಲ್ಲಿಯ ರಾಜಸ್ಥಾನದ ಚುನಾವಣೆ ಮುಗಿದು ಹೋಗುತ್ತದೆ. ಇದೆಲ್ಲರ ಆಚೆಗೆ ನೋಡಿದರೆ ಇನ್ನು ಹೊಸ ಗರಿಗೆದರುವ ಸಂಗತಿಗಳು ನಡೀತಾ ಇವೆ. ಮೊನ್ನೆ ತಾನೇ ಹರಿಯಾಣದ ಮುಖ್ಯಮಂತ್ರಿ ಖಟ್ಟರ್ ಅವರು ರಾಜೀನಾಮೆ ನೀಡಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಪಡೆದಿದ್ದಾರೆ. ಇವತ್ತೇನಾಗಿದೆ? ಇವತ್ತು ತೆಲಂಗಾಣದ ರಾಜ್ಯಪಾಲೆ ಆಗಿರುವಂಥ ತಮಿಳಿಸೈ ಸೌಂದರ್ಯರಾಜನ್ ಅವರು ರಾಜ್ಯಪಾಲ ಹುದ್ದೆಗೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರವನ್ನು ನೇರವಾಗಿ ರಾಷ್ಟ್ರಪತಿ ಆಗಿರುವಂತಹ ದ್ರೌಪದಿ ಮುರ್ಮು ಅವರಿಗೆ ಕಳಿಸಿದ್ದಾರೆ. ಈ ಹಂತದಲ್ಲಿ ತಮಿಳಿಸೈಯವರು ರಾಜೀನಾಮೆ ನೀಡಲು ಕಾರಣವೇನು ಅನ್ನೋದು ಬಹಳ ಸ್ಪಷ್ಟ ಇದೆ. ಅವರು ತಮಿಳುನಾಡಿನ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಎನ್ನುವುದು ಬಹುತೇಕ ಖಚಿತವಾಗಿದೆ. ತೆಂಕಣ ಚೆನ್ನೈ ಇಲ್ಲವೇ ಪಾಂಡಿಚೇರಿ ಕ್ಷೇತ್ರದಿಂದ ಅವರು ಸ್ಪರ್ಧಿಸುತ್ತಾರೆ ಎಂದು ಕೂಡ ತಿಳಿದು ಬಂದಿದೆ. ಇನ್ನೇನು ಬಿ ಜೆ ಪಿಯ 3ನೇ ಪಟ್ಟಿ ಬಿಡುಗಡೆಯಾಗಬೇಕಾಗಿದ್ದು, 3ನೇ ಪಟ್ಟಿಯಲ್ಲಿ ತಮಿಳಿಸೈ ಸೌಂದರ್ಯರಾಜನ್ ಅವರು ತಮಿಳುನಾಡಿನಿಂದ ಲೋಕಸಭಾ ಸ್ಪರ್ಧಿಯಾಗುವ ಸೂಚನೆ ಎಲ್ಲ ರೀತಿಯಲ್ಲೂ ಸಿಕ್ಕಿದೆ. ಅದನ್ನು ಮೀರಿದ ವಿದ್ಯಮಾನ ನಡೆದರೆ ಅದೊಂದು ಕೂಡ ಚೋದ್ಯದ ಸಂಗತಿಯಾಗ್ತದೆ. ಇವೆಲ್ಲದರ ನಡುವೆ ಪ್ರಕಾಶ್ ರಾಜ್ ಅವರು ನಟನಾಗಿ ಯಶಸ್ವಿಯಾಗಿದ್ದಾರೆ, ರಾಜಕಾರಣಿಯಾಗಿ ವಿಫಲರಾಗಿದ್ದಾರೆ. ಕಳೆದ ಬಾರಿ ಅವರು ಚುನಾವಣೆಗೆ ನಿಂತು ಅವರಿಗೆ ಗೆಲ್ಲುವುದು ಹೋಗಲಿ, ಒಂದು ಪಡಲ್ಪಡುವಷ್ಟು ಮತ ಕೂಡ ಅವರಿಗೆ ಬಂದಿರಲಿಲ್ಲ.
ಆದ್ದರಿಂದ ಅವರನ್ನು ಯಶಸ್ವಿ ನಟ, ವಿಫಲ ರಾಜಕಾರಣಿ ಎಂದು ಕೂಡ ಹೇಳ್ಬೋದು. ಅವರು ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಳಾ ಪಾತ್ರಗಳನ್ನು ಮಾಡಿದ್ದಾರೆ, ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದಾರೆ. ಪೋಷಕ ಪಾತ್ರಗಳು, ನಾಯಕನಾಗಿ ಕೂಡ ಒಂದೆರಡು ಬಾರಿ ನಟಿಸಿದ್ದಾರೆ. ಆದರೆ ಮುಖ್ಯವಾಗಿ ಅವರು ಸಿನಿಮಾದಲ್ಲಿ ಖಳನಾಯಕನ ಪಾತ್ರ ಮಾಡ್ತಾಯಿದ್ರು. ಆದರೆ ಅವರು ಇವಾಗ ನಾನು ಹಾಸ್ಯ ಪಾತ್ರ ಕೂಡ ಮಾಡಬಲ್ಲೆ ಎನ್ನುವುದನ್ನು ನಿರೂಪಿಸಿದ್ದಾರೆ. ಪ್ರಕಾಶ್ ರಾಜ್ರವರು ಮಾಡಿರುವಂಥ ಹಾಸ್ಯ ಪಾತ್ರ ಯಾವುದು? ಅವರು ಹೇಳ್ತಾರೆ, 420 ನಂಬರಿಗೆ ಅರ್ಹರಾದವರು ಇವಾಗ 400 ಸ್ಥಾನ ಗೆಲ್ಲುವ ಮಾತನ್ನು ಆಡ್ತಾ ಇದ್ದಾರೆ. ಇದು ಒಂಥರ ಜೋಕ್ ಥರ ಇಲ್ವಾ? ಹಾಸ್ಯ ಪಾತ್ರದವರ ಸಂಭಾಷಣೆ ಅಂತ ಇದೆ ಅಲ್ವೇ? ಹಾಗಾಗಿ ಪ್ರಕಾಶ್ ರಾಜ್ ಅವರು ಹಾಸ್ಯ ಪಾತ್ರ ಕೂಡ ಮಾಡಬಲ್ಲರು. ಹಾಗೂ ಈ ಹಾಸ್ಯವನ್ನು BJP ಮಾತ್ರ ಲಘುವಾಗಿ ತೆಗೆದುಕೊಳ್ಳುವಂತಿಲ್ಲ. ಹಾಗೇನಾದರೂ ಲಘುವಾಗಿ ತೆಗೆದುಕೊಂಡರೆ BJP ಹಾಸ್ಯಾಸ್ಪದ ಆಗಿ ಹೋಗ್ತದೆ. ಹಾಗಾಗಿ ಹಾಸ್ಯಾಸ್ಪದ ಅನ್ನುವಂಥ ಹಾಸ್ಯ ಪಾತ್ರದ ಲಘು ಅನ್ನುವ ಈ 400 420ಗಳನ್ನೆಲ್ಲ ಸರಿಯಾದ ಒಂದು ತಕ್ಕಡಿಯಲ್ಲಿ ತೂಗಿ ನೋಡಿ ಕೆಲಸವನ್ನು ಮಾಡಬೇಕಾಗುತ್ತದೆ ರಾಜಕೀಯ ಪಕ್ಷಗಳು. ಇವೆಲ್ಲರ ನಡುವೆ ಹೊಸದಾಗಿ ಚುನಾವಣೆಯ ವಿಷಯದಲ್ಲಿ ಯಾವುದೇ ಬಂದಿಲ್ಲವಾದರೂ ನೀತಿ ನಿಯಮಗಳು ಪ್ರತಿ ಬಾರಿ ಹೇಳ್ತಾರೆ. ಪ್ರತಿ ಬಾರಿ ನೀತಿ ನಿಯಮಗಳನ್ನ ಹೇಳ್ತಾರೆ. ಎಷ್ಟು ದುಡ್ಡು ಖರ್ಚು ಮಾಡ್ಬೋದು. ಆವಾಗಲೇ ಹೇಳಿದರೆ 95 ಲಕ್ಷಕ್ಕೆ ಒಬ್ಬ ಲೋಕಸಭಾ ಅಭ್ಯರ್ಥಿ 95 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಅಂತ. ಯಾರೋ ಗಾಳಿ ಮಾತು ಕಿವಿಗೆ ಬಿದ್ದಂತೆ 95 ಲಕ್ಷಕ್ಕೆ ಟಿಕೆಟೇ ಸಿಗಲಿಲ್ಲ ಮಾರಾಯರೆ ಅಂದರು. ಇನ್ನು ಟಿಕೆಟೇ ಸಿಗದಿದ್ದ ಮೇಲೆ ಇನ್ನು ಇಡೀ ಚುನಾವಣೆಗೆ 95 ಲಕ್ಷದಲ್ಲಿ ಮುಗಿಸುವುದಿರಂಥದ್ದು. ಅದೆಲ್ಲದರ ನಡುವೆ ಪ್ರಧಾನಿ ಮೋದಿಯವರು ರಾಹುಲ್ ಗಾಂಧಿಯವರಿಗೆ ಒಂದು ಸವಾಲನ್ನು ಹಾಕಿದ್ದಾರೆ. ನಾನು ನಮ್ಮ ದೇಶದಲ್ಲಿ ನಾರಿ ಶಕ್ತಿ ಬಗ್ಗೆ ಮಾತನಾಡುವವನು, ನಾರಿ ಶಕ್ತಿಯನ್ನು ಬಲಪಡಿಸಬೇಕಂತ ಹೊರಟಿರುವವನು. ನೀವು ಬರೀ ಗ್ಯಾರಂಟಿ ಹೇಳ್ತೀರಿ, ಆದರೆ ನಾರಿ ಶಕ್ತಿಯನ್ನು ನಾನು ಈಗಾಗಲೇ ಬಲಪಡಿಸಿದ್ದೇನೆ ಅಂತ ಹೇಳಿದ್ದಾರೆ. ಅವರು ಈಗಾಗಲೇ ಎಷ್ಟು ಬಲಪಡಿಸಿದ್ದಾರೆ ಅಥವಾ ನಾರಿ ಶಕ್ತಿ ಎಷ್ಟು ಬಲಗೊಂಡಿದೆ ಎನ್ನುವುದನ್ನು ನಾರೀಮಣಿಯರೇ ನಿರ್ಧರಿಸಿ ಮತ ಚಲಾಯಿಸಬೇಕು. ಆ ನಾರೀಮಣಿಯರು ನಿರ್ಣಯಿಸಿ ಚಲಾಯಿಸುವ ಮತದ ಮೇಲೆ ಈ ಮಾತನ್ನು ಮತ್ತೆ ಇವರು ಕೂಡ ಹೇಳಿದರು. ಯಾರು? ಪ್ರಕಾಶ್ ರಾಜ್ ಅವರು ಕೂಡ ಇದನ್ನು ಹೇಳಿದರು. ಕಳ್ಳರು ಗೆದ್ದು ಬರ್ತಾ ಇದ್ದಾರೆ, ಸುಳ್ಳೆ ಹೇಳ್ತಾರೆ. ಅವ್ರನ್ನೆಲ್ಲ ನೋಡಿ ನೀವು, ಅವ್ರು ಯಾವ ಪಾರ್ಟಿ ಅಂತ ಹೇಳಲಿಲ್ಲ, ಕಳ್ಳರು ಯಾವ ಪಕ್ಷದವ್ರು ಬೇಕಾದ್ರೆ ಕಳ್ಳರೇ ಗೆದ್ದು ಬರ್ತಾರೆ ಅಂತ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಸುಳ್ಳೆ ಆಶ್ವಾಸನೆ ನೀಡ್ತಾರೆ, ಇವನ್ನೆಲ್ಲ ಹೇಳಿದ್ದಾರೆ, ಎಲ್ಲ ಪಕ್ಷದವ್ರಿಗೆ ಸೇರಿದಂತೆ. ನೀವು ಮತದಾರರು ಸರಿಯಾಗಿ ನೋಡಿ ಸರಿಯಾದವ್ರನ್ನ ಆರಿಸಬೇಕು. ಇಲ್ಲ ಅಂದರೆ ಅವ್ರು ಗೆಲ್ತಾರೆ, ನೀವು ಸೋಲ್ತೀರಿ. ಇದೇ ಮಾತನ್ನು ನಾರಿ ಶಕ್ತಿಗೆ ಕೂಡ ಹೇಳ್ಬೋದು. ಅವರು ನೋಡಿ ಮತ ಚಲಾಯಿಸಿದರೆ ಗೆಲ್ತಾರೆ, ಇಲ್ದಿದ್ರೆ ಅವರೇ ಸೋಲ್ತಾರೆ, ಗುಂಡಿಗೆ ಬೀಳ್ತಾರೆ. ಹಾಗಾದಾಗ ಮತದಾನದ ಮಹತ್ವ ಇರುವುದಿಲ್ಲ. ಇನ್ನು ಇಲ್ಲಿ ಬಂಡಾಯದ ಮಾತು ಮುಂದುವರಿದಿದೆ. ಈಗಾಗಲೇ ಪ್ರಧಾನಿ ಮೋದಿಯವರು ಶಿವಮೊಗ್ಗದಲ್ಲಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ಈ ತೆರೆದ ಜೀಪಿನಲ್ಲಿ ಕರವನ್ನು ಬೀಸುತ್ತಾ ನಡೆದಿಯ ಪ್ರಧಾನಿ ಮೋದಿಯವರನ್ನು ಭಾಳಷ್ಟು ಜನ ಸ್ವಾಗತ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಎಲ್ಲ ಕಡೆ ನಡೆಯುವಂಥ ಚುನಾವಣೆ ಕಾಲದಲ್ಲಿ ನಡೆಯುವಂಥ ಘಟನೆಗಳು. ಆದರೆ ನಿರಂತರವಾಗಿ ಪ್ರಚಾರದಲ್ಲಿ ತೊಡಗಿರುವಂಥ ಪ್ರಧಾನಿ ಅನ್ನುವಂಥ ಒಂದು ಅಭಿದಾನ ಮೋದಿಯವರಿಗೆ ಮಾತ್ರ ಸಲ್ಲುತ್ತದೆ. ನಿರಂತರವಾಗಿ ಯಾವ ಪ್ರಧಾನಿ ಕೂಡ ಹಿಂದೆ ಪ್ರಚಾರದಲ್ಲಿ ತೊಡಗಿಕೊಂಡಿರಲಿಲ್ಲ. ಇನ್ನು ಕೆಸರ ರಚಾಟ ಇನ್ನು ರಾಜಕೀಯದಲ್ಲಿ ಮಾಮೂಲಿ ಅನ್ನುವಂತಾಗಿದೆ. ಹಿಂದೆಲ್ಲ ಚುನಾವಣೆಗಳಲ್ಲಿ ಒಬ್ಬರನ್ನೊಬ್ಬರು ಬೈಕೊಳ್ತಾ ಇದ್ದರು, ಆದರೆ ಆ ಬೈಗುಳಗಳು ಗಣ್ಯ ರೀತಿಯಲ್ಲಿದ್ದವು. ಇವಾಗ ಬೈಗುಳಗಳಲ್ಲಿ ಗಣ್ಯತೆ ಅನ್ನುವಂಥದ್ದು ಏನೂ ಇಲ್ಲ. ಅದರಲ್ಲಿ ನಿಯತ್ತು ಎನ್ನುವುದು ಕೂಡ ಕಾಣಿಸುವುದಿಲ್ಲ. ಒಟ್ಟಾರೆ ನಾನು ಗೆಲ್ಲಬೇಕು, ಅವ್ರನ್ನ ಸೋಲಿಸಬೇಕು ಎನ್ನುವುದು ಒಂದೇ ಕಾರಣ. ಹಿಂದೆ ಎಲ್ಲ ಹೇಗಿತ್ತು? ಒಂದು ಸ್ಪರ್ಧೆ, ಸ್ಪೋರ್ಟಿವ್ನೆಸ್, ಕ್ರೀಡಾ ಮನೋಭಾವದಿಂದ ರಾಜಕೀಯದಲ್ಲಿ ಸ್ಪರ್ಧಿಸಿ ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಸೋತವರು ಗೆದ್ದವರ ಕೈ ಕುಲುಕುವುದು ಆವಾಗೆಲ್ಲ ಮಾಮೂಲಿ ಸಂಗತಿ ಆಗಿರಬೇಕು. ಈಗಲೂ ಕೂಡ ಕೈ ಕುಲುಕ್ತಾರೆ. ಇವಾಗ ಕೈ ಕುಲುಕುವಾಗ ಕೊಡ್ತೀನಿ ನಿನಗೆ ಕೈ ಅಂದ್ಕೊಂಡೇ ಕೈ ಕುಲುಕ್ತಾರೆ.
ಅದು ಏನಾದರೂ ಇರಲಿ, ಇಂದಿನ ಈ ಕ್ಷಣದ ಕತೆ ಕಾರಣ ಎಲ್ಲಿಗೆ ಮುಗಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸದಸ್ಯರಾಗಿ ನಿಮಗೊಂದು ದೊಡ್ಡ ನಮಸ್ಕಾರ.